ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಕೇಶ್ ಶಾನಭಾಗ್. ಅಶ್ವತ್ಥಾಮ ದ್ರೋಣಾಚಾರ್ಯರ ಪುತ್ರ. ದ್ರೋಣಾಚಾರ್ಯರು ಕೌರವರು ಮತ್ತು ಪಾಂಡವರಿಗೆ ಯುದ್ಧ ಕಲೆಗಳನ್ನು ಕಲಿಸಿದಂತಹ ಮಹಾನ್ ಗುರು. ಅಶ್ವತ್ಥಾಮ ಜನ್ಮತಃ ಅತ್ಯಂತ ಶಕ್ತಿಶಾಲಿಯಾಗಿದ್ದ. ಅವನ ಹಣೆಯ ಮೇಲೆ ಒಂದು ದಿವ್ಯವಾದಂತಹ ಮಣಿ ಇತ್ತು. ಆ ಮಣಿಯ ಶಕ್ತಿಯಿಂದ ಅವನಿಗೆ ಹಸಿವು, ಬಾಯಾರಿಕೆ ಮತ್ತು ರೋಗಗಳ ಪ್ರಭಾವ ತಟ್ಟುತ್ತಿರಲಿಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ಅಶ್ವತ್ಥಾಮ ಕೌರವರ ಪರವಾಗಿ ಹೋರಾಡ್ತಾನೆ. ತನ್ನ ತಂದೆಯಾದ ದ್ರೋಣಾಚಾರ್ಯರ ಮೇಲೆ ಅವನಿಗೆ ಅಪಾರವಾದಂತಹ ಪ್ರೀತಿ ಇರುತ್ತೆ. ಕುರುಕ್ಷೇತ್ರ ಯುದ್ಧದ ವೇಳೆ ದ್ರೋಣಾಚಾರ್ಯರನ್ನು ಸೋಲಿಸುವುದು ಅತ್ಯಂತ ಅಸಾಧ್ಯವಾದಂತಹ ಕೆಲಸವಾಗಿತ್ತು. ಆಗ ಶ್ರೀಕೃಷ್ಣ ಪರಮಾತ್ಮನ ಸಲಹೆಯಂತೆ ಒಂದು ಯುಕ್ತಿಯನ್ನು ರೂಪಿಸಲಾಗತ್ತೆ. ಅಶ್ವತ್ಥಾಮ ಸತ್ತನು ಅಂತ ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನ ಬಾಯಲ್ಲಿ ಹೇಳಿಸಲಾಯಿತು. ವಾಸ್ತವವಾಗಿ ಸತ್ತಿದ್ದು ಮಾತ್ರ ಅಶ್ವತ್ಥಾಮ ಎನ್ನುವಂತಹ ಒಂದು ಆನೆ. ಈ ಮಾತನ್ನು ಕೇಳಿದಂತಹ ದ್ರೋಣಾಚಾರ್ಯರು ದುಃಖದಿಂದ ತಮ್ಮ ಶಸ್ತ್ರಗಳನ್ನು ಕೆಳಗಿಟ್ಟು ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಾರೆ. ಅದೇ ಕ್ಷಣದಲ್ಲಿ ದೃಷ್ಟದ್ಯುಮ್ನ ಅವರನ್ನು ಸಾಯಿಸುತ್ತಾನೆ. ತನ್ನ ತಂದೆಯ ಸಾವಿನ ಸುದ್ದಿಯನ್ನು ತಿಳಿದ ಅಶ್ವತ್ಥಾಮ ಕೋಪದಿಂದ ಉರಿದು ಬೀಳುತ್ತಾನೆ. ಪ್ರತೀಕಾರಕ್ಕಾಗಿ ಅವನು ಭಯಾನಕವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ. ಕುರುಕ್ಷೇತ್ರ ಯುದ್ಧ ಬಹುತೇಕವಾಗಿ ಮುಗಿಯುವ ಹಂತಕ್ಕೆ ತಲುಪಿತ್ತು. ಒಂದು ರಾತ್ರಿ ಅಶ್ವತ್ಥಾಮ ಪಾಂಡವರ ಶಿಬಿರಕ್ಕೆ ಗುಪ್ತವಾಗಿ ಪ್ರವೇಶ ಮಾಡುತ್ತಾನೆ. ಅಲ್ಲಿ ನಿದ್ರೆ ಮಾಡುತ್ತಿದ್ದ ದ್ರೌಪದಿಯ 5 ಜನ ಪುತ್ರರನ್ನು ಪಾಂಡವರು ಅಂತ ಭಾವಿಸಿ ಹತ್ಯೆ ಮಾಡ್ತಾನೆ. ಬೆಳಿಗ್ಗೆ ಈ ಸುದ್ದಿಯನ್ನು ತಿಳಿದ ದ್ರೌಪದಿ ಮತ್ತು ಪಾಂಡವರು ದುಃಖದಲ್ಲಿ ಮುಳುಗ್ತಾರೆ. ಅರ್ಜುನ ಅಶ್ವತ್ಥಾಮನನ್ನು ಬಂಧಿಸಿ ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಕರೆತರುತ್ತಾನೆ. ಆದರೆ ಅಶ್ವತ್ಥಾಮನ ಕೋಪ ಇನ್ನೂ ಕಡಿಮೆಯಾಗಿರಲಿಲ್ಲ. ಅವನು ತನ್ನ ಬಳಿ ಇದ್ದ ಅತ್ಯಂತ ಭಯಾನಕ ಅಸ್ತ್ರವಾದಂತಹ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ. ಇದಕ್ಕೆ ಪ್ರತಿಯಾಗಿ ಅರ್ಜುನ ಸಹ ತನ್ನ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. 2 ಮಹಾ ಅಸ್ತ್ರಗಳು ಮುಖಾಮುಖಿಯಾಗಲು ಸಿದ್ಧವಾದಾಗ ಭೂಮಿ ನಾಶವಾಗುವಂತಹ ಭೀತಿ ಉಂಟಾಗುತ್ತೆ. ಆಗ ಮಹರ್ಷಿಯಾದ ವೇದವ್ಯಾಸರು ಮಧ್ಯ ಪ್ರವೇಶಿಸಿ ಇಬ್ಬರಿಗೂ ತಮ್ಮ ಅಸ್ತ್ರಗಳನ್ನು ಹಿಂದಕ್ಕೆ ಪಡೆಯಲು ಹೇಳುತ್ತಾರೆ. ಅರ್ಜುನನು ತನ್ನ ಅಸ್ತ್ರವನ್ನು ಹಿಂದಕ್ಕೆ ಪಡೆಯುತ್ತಾನೆ. ಆದರೆ ಅಶ್ವತ್ಥಾಮನಿಗೆ ತನ್ನ ಬ್ರಹ್ಮಾಸ್ತ್ರವನ್ನು ಹಿಂದಕ್ಕೆ ಪಡೆಯುವಂತಹ ಶಕ್ತಿ ಮತ್ತು ಜ್ಞಾನ ಎರಡೂ ಸಹ ಇರಲಿಲ್ಲ. ಆಗ ಆತ ಆ ಅಸ್ತ್ರವನ್ನು ಅಭಿಮನ್ಯುವಿನ ಪತ್ನಿಯಾದ ಉತ್ತರೆಯ ಗರ್ಭದಲ್ಲಿದ್ದ ಮಗುವಿನ ಮೇಲೆ ತಿರುಗಿಸುತ್ತಾನೆ. ಆ ಮಗು ಮುಂದೆ ಪಾಂಡವರ ವಂಶವನ್ನು ಮುಂದುವರಿಸಬೇಕಾಗಿದ್ದಂತಹ ಪರೀಕ್ಷಿತ. ಬ್ರಹ್ಮಾಸ್ತ್ರದ ಪರಿಣಾಮದಿಂದ ಗರ್ಭದಲ್ಲಿದ್ದ ಮಗು ಸಾವನ್ನಪ್ಪತ್ತೆ. ಆದರೆ ಶ್ರೀಕೃಷ್ಣ ತನ್ನ ದೈವಿಕ ಶಕ್ತಿಯಿಂದ ಆ ಮಗುವಿಗೆ ಮತ್ತೆ ಜೀವವನ್ನು ನೀಡ್ತಾನೆ. ಅಶ್ವತ್ಥಾಮನ ಈ ಕ್ರೂರವಾದ ಕೃತ್ಯದಿಂದ ಶ್ರೀಕೃಷ್ಣ ಭಯಂಕರವಾಗಿ ಕೋಪಗೊಳ್ತಾನೆ. ಆಗ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಭಯಾನಕವಾದಂತಹ ಶಾಪವನ್ನು ನೀಡ್ತಾನೆ. ನೀನು 1000 ವರ್ಷಗಳ ಕಾಲ ಭೂಮಿಯ ಮೇಲೆ ಒಂಟಿಯಾಗಿ ಅಲೆದಾಡಬೇಕು. ನಿನ್ನ ದೇಹದಲ್ಲಿ ಗಾಯಗಳು ಎಂದಿಗೂ ಗುಣವಾಗುವುದಿಲ್ಲ. ಜನರು ನಿನ್ನನ್ನು ತಿರಸ್ಕಾರ ಮಾಡ್ತಾರೆ. ನಿನಗೆ ಶಾಂತಿ ಸಿಗೋದಿಲ್ಲ. ನಿನಗೆ ಮರಣವೂ ಸಹ ಬರೋದಿಲ್ಲ ಎಂದು ಶಾಪವನ್ನು ನೀಡ್ತಾನೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಅಶ್ವತ್ಥಾಮನ ನೆತ್ತಿಯಲ್ಲಿದ್ದ ದಿವ್ಯ ಮಣಿಯನ್ನೂ ಸಹ ನಾಶ ಮಾಡ್ತಾನೆ. ಅದರೊಂದಿಗೆ ಅವನ ದೈವಿಕವಾದಂತಹ ಶಕ್ತಿಗಳು ಸಹ ನಾಶವಾಗ್ತವೆ. ಅಂದಿನಿಂದ ಅಶ್ವತ್ಥಾಮ ಅಮರನಾಗಿ ಭೂಮಿಯ ಮೇಲೆ ಅಲೆದಾಡುತ್ತಿದ್ದಾನೆ ಎನ್ನುವಂತಹ ನಂಬಿಕೆ ಇದೆ. ಭಾರತದ ಕೆಲವು ಪ್ರದೇಶಗಳಲ್ಲಿ ಇಂದಿಗೂ ಸಹ ಅಶ್ವತ್ಥಾಮನನ್ನು ಕಂಡಿದ್ದೇವೆ ಎಂದು ಕೆಲವರು ಹೇಳುತ್ತಾರೆ. ವಿಶೇಷವಾಗಿ ಅಸಿರ್ಗಢ ಕೋಟೆಯ ಪ್ರದೇಶದ ಸುತ್ತಮುತ್ತ ಅಶ್ವತ್ಥಾಮ ಕಾಣಿಸಿಕೊಳ್ಳುತ್ತಾನೆ ಎನ್ನುವಂತಹ ಜನಪ್ರಿಯವಾದ ನಂಬಿಕೆ ಇದೆ.
ಮಹಾಭಾರತದ ಈ ಕಥೆ ನಮಗೆ ಒಂದು ಬಹುದೊಡ್ಡದಾದಂತಹ ಪಾಠವನ್ನು ಕಲಿಸುತ್ತೆ. ಕೋಪ ಮತ್ತು ಪ್ರತೀಕಾರದ ಭಾವನೆ ಮನುಷ್ಯನನ್ನ ವಿನಾಶದ ಕಡೆಗೆ ಕೊಂಡೊಯ್ಯುತ್ತೆ. ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಸಹ ಧರ್ಮದ ಮಾರ್ಗವನ್ನು ಬಿಟ್ಟು ಅಧರ್ಮದ ಮಾರ್ಗವನ್ನು ಹಿಡಿದರೆ ಅದರ ಪರಿಣಾಮವನ್ನು ಅನುಭವಿಸಲೇಬೇಕು. ಸ್ನೇಹಿತರೆ, ಅಶ್ವತ್ಥಾಮನ ಶಾಪದ ಈ ರಹಸ್ಯ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.